ಅವರು ದೇಶದ ವಿವಿಧ ಭಾಗಗಳಲ್ಲಿ ಸೇವೆ ಸಲ್ಲಿಸಿದ ವೀರಯೋಧ. 21 ವರ್ಷಗಳ ಕಾಲ ಜೀವವನ್ನ ತಾಯಿನಾಡಿನ ಸೇವೆಗೆ ಮೀಸಲಿಟ್ಟಿದ್ದ ಅವರು ಸ್ವಯಂ ನಿವೃತ್ತಿ ತೆಗೆದುಕೊಂಡು ಹುಟ್ಟೂರಿಗೆ ಆಗಮಿಸಿದ್ದು ಅವರನ್ನ ಕುಟುಂಬಸ್ಥರು ಆತ್ಮೀಯವಾಗಿ ಬರಮಾಡಿಕೊಂಡರು. ಹೀಗೆ ತೆರೆದ ವಾಹನದಲ್ಲಿ ಅದ್ಧೂರಿಯಾಗಿ ಮೆರವಣಿಗೆ ಮಾಡುತ್ತಿರುವ ಯೋಧನ ಹೆಸರು ಎಚ್ ಮಾಲತೇಶ್. ಇವರು ದಾವಣಗೆರೆಯ ಯಲ್ಲಮ್ಮನಗರ ವಾಸಿಯಾಗಿದ್ದು ಸಿಆರ್ಪಿಎಫ್ನಲ್ಲಿ 21 ವರ್ಷಗಳಿಂದ ಸೇವೆ ಸಲ್ಲಿಸಿ ಇದೀಗ ಸ್ವಯಂ ನಿವೃತ್ತಿಗೊಂಡು ಹುಟ್ಟೂರಿಗೆ ಆಗಮಿಸಿದ್ದಾರೆ. ಜಮ್ಮು ಕಾಶ್ಮೀರ, ಛತ್ತೀಸ್ಗಢ, ರಾಜಸ್ಥಾನ, ಬಿಹಾರ್, ಪಂಜಾಬ್, ಮಧ್ಯಪ್ರದೇಶ ಸೇರಿದಂತೆ ಅನೇಕ ಕಡೆ ಗಡಿ ಭಾಗದಲ್ಲಿ ಸೇವೆ ಸಲ್ಲಿಸಿರುವ ಮಾಲತೇಶ್ ತಾಯಿ ಭಾರತಾಂಬೆಯ ಹೆಮ್ಮೆಯ ಪುತ್ರ ಎಂದರೆ ತಪ್ಪಾಗಲಾರದು. ಚುನಾವಣೆ ಸಂದರ್ಭದಲ್ಲಿ ಛತ್ತೀಸ್ಗಢದಲ್ಲಿ ನಕ್ಸಲರ ದಾಳಿ, ಬಾಂಬ್ ದಾಳಿಯಿಂದ ಮಾಲತೇಶ್ ಕೂದಲೆಳೆಯ ಅಂತರದಲ್ಲಿ ಪಾರಾಗಿದ್ದು ಒನ್ ಕನ್ನಡ ನ್ಯೂಸ್ನೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ನಾನು 21 ವರ್ಷ ಸರ್ವಿಸ್ ಮಾಡಿದ್ದೀನಿ. 21 ವರ್ಷದಲ್ಲಿ ನಾನು ಎಲ್ಲ ರಾಜ್ಯದಲ್ಲೂ ಸತತವಾಗಿ ನಾನು ಡ್ಯೂಟಿಯನ್ನು ಮಾಡಿದ್ದೀನಿ. ಇದು ಯೋಧನ ರೀತಿಯಲ್ಲಿ ಯೋಧ ಮಾಡಿಬಿಟ್ಟು ಅದರೊಳಗಡೆ ಕ್ರೀಡೆಯಲ್ಲಿಯೂ ನಾನು ಭಾಗವಹಿಸ್ತಿದ್ದೆ. ನ್ಯಾಷನಲ್ ಇಂಟರ್ನ್ಯಾಷನಲ್ ಚಾಂಪಿಯನ್ನು ಅದರೊಳಗಡೆ CRPF ಒಳಗಡೆ. ನಾನು ಜಮ್ಮು ಕಾಶ್ಮೀರ, ಪಂಜಾಬು, ನಾಗಾಲ್ಯಾಂಡು, ಮಣಿಪುರು, ಉತ್ತರಾಖಂಡು, UP, ಪಂಜಾಬ್ ಇವೆಲ್ಲ ಸ್ಟೇಟ್ಗಳಲ್ಲಿ ನಾನು ಸೇವೆ ಸಲ್ಲಿಸಿದ್ದೀನಿ. ಸ್ವಯಂ ನಿವೃತ್ತಿ ಬಳಿಕ ಇಂದು ಸ್ವಗ್ರಾಮಕ್ಕೆ ಆಗಮಿಸಿದ ಯೋಧನಿಗೆ ಕುಟುಂಬಸ್ಥರು ಅದ್ಧೂರಿಯಾಗಿ ಬರಮಾಡಿಕೊಂಡರು. ರೈಲ್ವೆ ನಿಲ್ದಾಣದಿಂದ ಯೋಧನ ಮನೆವರೆಗೂ ತೆರೆದ ವಾಹನದಲ್ಲಿ ಮೆರವಣಿಗೆ ಮೂಲಕ ಕರೆದೊಯ್ದರು. ಮಾಲತೇಶ್ ಮನೆಗೆ ಆಗಮಿಸುತ್ತಿದ್ದಂತೆ ಕುಟುಂಬಸ್ಥರು ಆರತಿ ಬೆಳಗಿ ಸಿಹಿ ತಿನ್ನಿಸುವ ಮೂಲಕ ಬರಮಾಡಿಕೊಂಡರು. ದೇಶ ಸೇವೆಯಲ್ಲಿ ತನ್ನ ಮಗ ಗೆಲುವು ಸಾಧಿಸಿದ್ದಾನೆ ಎಂದು ತಾಯಿ ಹೆಮ್ಮೆ ಪಟ್ಟರೆ, ಇನ್ನೊಂದು ಕಡೆ 14 ವರ್ಷ ಪತಿಯ ದೇಶ ಸೇವೆಗೆ ಬೆನ್ನೆಲುಬಾಗಿದ್ದ ಪತ್ನಿ ಹರ್ಷ ವ್ಯಕ್ತಪಡಿಸಿದ್ದಾರೆ. 21 ವರ್ಷಗಳ ಕಾಲ ಯಾವ ರೀತಿ ಕಳೀತು ಅನ್ನೋದು ಗೊತ್ತಾಗಲಿಲ್ಲ. ನಾವೇನು ಅದು ಆಸೆನೇ ಇದ್ದಿಲ್ಲ. ಅದೇ ಇದ್ದಕ್ಕಿದ್ದಂಗೆ ಆ ಥರ ಕೆಲಸ ಸಕ್ಸಸ್ ಆಯ್ತು. ಅವನು ಹೋದ. ನಮಗೆ ಭಾಳ ಸಂತೋಷ ಆಯ್ತು. ಎಲ್ಲರೂ ಬೈಯರು ನನಗೆ, ಯಾಕೆ ಥರ ಕಳಿಸ್ತೀಯಲ್ಲ, ಎಷ್ಟು ಧೈರ್ಯವಾಗಿ ಅಂತ. ನಮ್ಮ ಮಗ ನನಗೆ ಧೈರ್ಯ ಕೊಟ್ಟನೇ ನಾನು ಕಳಿಸ್ತಾ ಇದ್ದೀನಿ. ದೇವರು ನಮಗೆ ಧೈರ್ಯ ಕೊಟ್ಟನ್ನು ಕಳಿಸ್ತಾ ಇದ್ದೀನಿ ಅಂತ. ಒಬ್ಬಳಿಗೆ ಯೋಧನ ಹೆಂಡ್ತಿ ಅನ್ನಿಸ್ಕೊಳಕ್ಕೆ ನನಗೂ ಹೆಮ್ಮೆ. ಒಂದು ರೀತಿಯಲ್ಲಿ ನಾನು ಯೋಧನ ಹೆಂಡ್ತಿ ಅನ್ನೋದು ಖುಷಿ ಆಗುತ್ತೆ. ಸ್ವಲ್ಪ ಭಯನೂ ಇತ್ತು ಮರಳಿ ಬರೋ ತನಕ. ಬಂದಿದ್ದಾರೆ. ತುಂಬ ಖುಷಿಯಾಗಿದೆ. ಒಂಥರ ಊರಲ್ಲಿ ಹಬ್ಬ ಆಚರಿಸೋ ಥರ ಅನಿಸ್ತಾ ಇದೆ. 20 ವರ್ಷ ಸೇವೆ ಮಾಡಿ ಬಂದಿದ್ದಾರೆ. ಅದು ನಮಗೆ ತುಂಬ ಖುಷಿ ಆಗುತ್ತೆ. ಅವರು ಗಡಿಗೆ ಹೋಗ್ಬೇಕಾದಾಗ ನಮಗೆಲ್ಲ ಸ್ವಲ್ಪ ದುಃಖ ಆಗ್ತಿತ್ತು. ಅವಾಗ ಏನಾಗ್ತಿತ್ತೋ ಏನಂತ. ಆದರೆ ಈಗ ಸೇವೆ ಮುಗಿಸ್ಕೊಂಡು ಬಂದಿದ್ದಾರೆ. ಒಟ್ಟಿನಲ್ಲಿ ದೇಶ ಸೇವೆಯೇ ಈಶ ಸೇವೆ ಎಂದು 21 ವರ್ಷಗಳ ಕಾಲ ಗಡಿಯಲ್ಲಿ ಸೇವೆ ಸಲ್ಲಿಸಿದ ಮಾಲತೇಶ್ಗೆ ನಮ್ಮ ಸೆಲ್ಯೂಟ್ ಕೂಡ ಇರಲಿ. ಅಣ್ಣೇಶ್ ಎಂ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.